ಸ್ನೇಹಿತರೆ, ಕಳೆದ 2 ತಿಂಗಳಿಂದ ಸ್ವಲ್ಪ ಪಾಸ್ ಆಗಿದ್ದ ಯುದ್ಧ ಮತ್ತೆ ಸ್ಫೋಟ ಆಗಿದೆ. ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಹೊಡೆದಾಟ. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಪ್ರತಿ ದಾಳಿಯನ್ನು ಕೂಡ ಮಾಡಿದೆ. ಇರಾನ್ ನಗರಗಳಲ್ಲಿ ಒಂದರ ಹಿಂದೊಂದು ಸರಣಿ ಸ್ಫೋಟಗಳು, ಬ್ಲಾಸ್ಟ್ಗಳಾಗಿವೆ. ಅಷ್ಟೇ ಅಲ್ಲ, ಇತ್ತ ಹುತಿ ಕೂಡ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಇಳಿದಿದೆ. ಸೌದಿಯಲ್ಲೂ ಕೂಡ ಮಿಸೈಲ್ ಸೈರನ್ ಮೊಳಗಿದೆ. ಈ ಮೂಲಕ ಟ್ರಂಪ್ರ ಕದನ ವಿರಾಮದ ಆಸೆ ಪರ್ಷಿಯನ್ ಗಲ್ಫ್ನಲ್ಲಿ ಮತ್ತೆ ನೀರ್ಪಾಲಾಗಿದೆ. ಗಮನಿಸಬೇಕಾದ ಸಂಗತಿ ಏನು ಗೊತ್ತಾ? ತಡರಾತ್ರಿ ಇರಾನ್ ದಾಳಿ ಮಾಡಿದ ಕೂಡಲೇ ಟ್ರಂಪ್ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ರು. ದಯವಿಟ್ಟು ನೀವು ದಾಳಿ ಮಾಡಬೇಡಿ, ನಾನು ಮಾಡಿದ ಪ್ರಯತ್ನ ನಾಶ ಆಗುತ್ತೆ ಅಂತ ಹೇಳಿದರು. ಆದರೆ ಇಸ್ರೇಲ್ ಟ್ರಂಪ್ ಮಾತನ್ನು ಕಾಲಲ್ಲಿ ತುಳಿದು ಹೊಸಕ್ಕೆ ಹಾಕಿ, ಟ್ರಂಪ್ ಹೇಳ್ತಾ ಇರಲಿ ನಾನು ಮಾಡ್ತೀನಿ ಅಂತ ಇರಾನ್ಗೆ ನುಗ್ಗಿ ದಾಳಿ ಮಾಡೇ ಬಿಟ್ಟಿದೆ. ಮುಂದೆ ಇನ್ನೂ ಹೆಚ್ಚಿನ ದಾಳಿ ಆಗುತ್ತೆ. ಇಸ್ರೇಲ್ ಲಾಂಗ್ ಟರ್ಮ್ ಯುದ್ಧಕ್ಕೆ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ಭಾನುವಾರ ಇಸ್ರೇಲ್ ಮಾಡಿದ ದಾಳಿಯಿಂದ. ಕದನ ವಿರಾಮದ ಮಧ್ಯೆ ಲೆಬನಾನ್ನ ಬೇರೂತ್ನಲ್ಲಿರೋ ದಹಿಯಾ ಅನ್ನೋ ಹೆಜ್ಬುಲ್ಲಾ ಅಡ್ಡೆ ಮೇಲೆ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ಮಾಡ್ತು. ಹಾಗೆ ನೋಡಿದ್ದು ಬರೀ ಅಡ್ಡೆ ಅಲ್ಲ, ಹೆಜ್ಬುಲ್ಲಾದ ಉಗ್ರರ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಬೇರೂತ್ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಇರಾನ್ ಮುಂಚೆನೇ ವಾರ್ನಿಂಗ್ ಕೊಟ್ಟಿತ್ತು. ಹೀಗಾಗಿ ಭಾನುವಾರ ರಾತ್ರಿ ಏಕಾಏಕಿ ಉತ್ತರ ಇಸ್ರೇಲ್ನ ಹಲವು ಕಡೆ ಇರಾನ್ ದಾಳಿ ಮಾಡಿದೆ. ಇರಾನ್ ಪ್ರಕಾರ ಈ ದಾಳಿಯಲ್ಲಿ ಇಸ್ರೇಲ್ನ ರಮತ್ ಡೇವಿಡ್ ಏರ್ ಬೇಸ್ಗೆ ಹಾನಿಯಾಗಿದೆ. ಆದರೆ ಇಸ್ರೇಲ್ ಇದನ್ನು ತಳ್ಳಿ ಹಾಕಿದೆ. ಇರಾನ್ ದಾಳಿ ಮಾಡಿದ್ದು ನಿಜ, ಆದರೆ ನಾವು ತಕ್ಷಣ ಅಲರ್ಟ್ ಆದ್ವಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಯಶಸ್ವಿಯಾಗಿ ಇರಾನ್ ದಾಳಿಯನ್ನು ತಡೀತು ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಇರಾನ್ನ ಕೆಲ ಮಿಸೈಲ್ಗಳು ಇಸ್ರೇಲ್ನ ಮಿಲಿಟರಿ ಸೈಟ್ಗಳನ್ನು ಹಿಟ್ ಮಾಡಿವೆ. ಅದರಲ್ಲೂ ಜೆರುಸಲಂ ಬಳಿ ಇರೋ ನಗ್ಲಾಸ್ ಮಿಲಿಟರಿ ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗಿರೋದು, ಹೊಗೆ ಬೆಂಕಿಯೆಲ್ಲ ಕಾಣಿಸಿದೆ. ಇದಾದ ನಂತರ ನಾವು ಇರಾನ್ ವಿರುದ್ಧ ಪ್ರತಿಕಾರ ಹೇಳೋಕೆ ರೆಡಿ ಅಂತ ಇಸ್ರೇಲ್ ಸೇನೆ ಅನೌನ್ಸ್ ಮಾಡ್ತು. ಇದಕ್ಕೆ ಪೊಲಿಟಿಕಲ್ ಲೀಡರ್ಶಿಪ್ ಕ್ಲಿಯರೆನ್ಸ್ ಬೇಕು, ಅವರು ಓಕೆ ಮಾಡಿದ್ರೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಸ್ರೇಲ್ ನಾಯಕರ ಕಡೆಯಿಂದ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಈ ನಡುವೆ ಟ್ರಂಪ್ ಕಡೆಯಿಂದ ಒಂದು ಸುದ್ದಿ ಬಂತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ನಾನು ಕಾಲ್ ಮಾಡಿದ್ದೇನೆ. ಇರಾನ್ ಜೊತೆಗಿನ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗೋ ಸ್ಟೇಜ್ನಲ್ಲಿದೆ. ಈ ಟೈಮ್ನಲ್ಲಿ ಡಿಪ್ಲೊಮಸಿ ಹಾಳಾಗೋದು ಬೇಡ. ಅವರು ಕೂಡ ನಾನು ಹೇಳಿದಕ್ಕೆ ಒಪ್ಕೊಂಡಿದ್ದಾರೆ. ಇರಾನ್ ಮೇಲೆ ನಾವು ಹೊಡೆಯಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ನೆತನ್ಯಾಹು ಸ್ವಲ್ಪ ವಿರೋಧ ಮಾಡಿದ್ರು ಕೂಡ ಕಡೆಗೆ ಸುಮ್ಮನಿರೋಕೆ ಅರ್ಧಂಬರ್ಧ ಒಪ್ಪಿಕೊಂಡಿದ್ರಂತೆ. ಈ ನಡುವೆ ಟ್ರಂಪ್ ಫೋನ್ ಇಂಟರ್ವ್ಯೂನಲ್ಲಿ ಮತ್ತಷ್ಟು ಪ್ರಚೋದನಕಾರಿ ಹೇಳಿಕೆ ಕೊಟ್ಟರು. ನೆತನ್ಯಾಹು, ನಾವು ಮಾಡಿದ ಡೀಲ್ಗೆ ನೀವು ಒಪ್ಕೊಳ್ಳೇಬೇಕು. ನೆತನ್ಯಾಹುಗೆ ಬೇರೆ ಚಾಯ್ಸೇ ಇಲ್ಲ ಅಂತ ಟ್ರಂಪ್ ಹೇಳಿದರು. ಹೀಗೆ ಟ್ರಂಪ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದ ಹಾಗೆ ಇಸ್ರೇಲ್ ಇರಾನ್ ಕಡೆಗೆ ನುಗ್ಗೇ ಬಿಡ್ತು. ಹೌದಾ, ತಡೀರಿ ನೋಡೋಣ ನಮ್ಮನ್ನ ಅಂಥೇಳಿ. ಇರಾನ್ನ ಪಶ್ಚಿಮ ಮತ್ತು ಮಧ್ಯ ಭಾಗದಲ್ಲಿರೋ ಮಿಲಿಟರಿ ನೆಲೆಗಳ ಮೇಲೆ ಭಾರೀ ವಾಯುದಾಳಿ ಮಾಡಿದೆ. ಇರಾನ್ನ ಟೆಹರಾನ್, ತಬ್ರೇಜ್ ಮತ್ತು ಇಸ್ಫಹಾನ್ ನಗರಗಳಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ ಅಂತ ಅಲ್ಲಿನ ಲೋಕಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಈಗ ಆಲ್ರೆಡಿ ಟೆಹರಾನ್ನ ಇಮಾಮ್ ಖೊಮೇನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುತ್ತಮುತ್ತಲಿನ ಏರ್ ಸ್ಪೇಸನ್ನು ಇರಾನ್ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದೆ. ಈ ದಾಳಿ ಬಗ್ಗೆ ಇರಾನ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದೆ. ಇಸ್ರೇಲ್ ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಸಿ ಇರಾನ್ ಮೇಲೆ ದಾಳಿ ಮಾಡಿದೆ ಅಂತ ಇರಾನ್ನ IRGC ಹೇಳಿದೆ. ಕನಿಷ್ಠ 15 ಜಾಗಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ 5 ಜಾಗಗಳಲ್ಲಿ ಟೆಹರಾನ್ನಲ್ಲಿರೋ ಒಂದು ದೊಡ್ಡ ಡ್ರೋನ್ ಸ್ಟೋರೇಜ್ ಫೆಸಿಲಿಟಿ ಕೂಡ ಡ್ಯಾಮೇಜ್ ಆಗಿದೆ ಅಂತ ಅಲ್ ಜಜೀರಾ ರಿಪೋರ್ಟ್ ಮಾಡಿದೆ. ಅಷ್ಟೇ ಅಲ್ಲ, ಟೆಹರಾನ್ನ ಮೆಹರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲದೆ ಖುಜೇಸ್ತಾನ್ ಪ್ರಾಂತ್ಯದ ಮಹಶಹರ್ ಪ್ರದೇಶದಲ್ಲಿರೋ ಕರುಣ್ ಮಹಶಹರ್ ಪೆಟ್ರೋಕೆಮಿಕಲ್ ಕಂಪನಿಯನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಯುದ್ಧ ವಿಮಾನಗಳು ಸ್ಫೋಟಕಗಳನ್ನು ಹಾಕಿವೆ. ದಾಳಿಯಿಂದ ಫ್ಯಾಕ್ಟರಿಯ ಹಲವು ಭಾಗಗಳು ಧ್ವಂಸವಾಗಿವೆ ಅಂತ ಇರಾನ್ನ ನ್ಯೂಸ್ ಏಜೆನ್ಸಿ ಫಾರ್ಸ್ ರಿಪೋರ್ಟ್ ಮಾಡಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ ದೊಡ್ಡ ಘೋಷಣೆ ಮಾಡಿದೆ. ಈ ಕಾಂಪ್ಲೆಕ್ಸ್ ಒಳಗಿರುವ ಹಲವಾರು ಪ್ರಮುಖ ಟಾರ್ಗೆಟ್ಗಳನ್ನು ಹುಡುಕಿ ಧ್ವಂಸ ಮಾಡಲಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅಲ್ಲದೆ ಈ ಆಪರೇಷನ್ಗೆ ಸಂಬಂಧಪಟ್ಟ ಇನ್ನುಳಿದ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ವಿಡಿಯೋಗಳನ್ನು ಶೀಘ್ರದಲ್ಲಿ ರಿಲೀಸ್ ಮಾಡ್ತೀವಿ ಅಂತಲೂ ಇಸ್ರೇಲ್ ತಿಳಿಸಿದೆ. ದಾಳಿ ಮತ್ತು ರಕ್ಷಣೆ ಎರಡಕ್ಕೂ ಕೂಡ ನಾವು ಫುಲ್ ರೆಡಿ ಇದ್ದೀವಿ. ಇಸ್ರೇಲ್ಗೆ ಬೆದರಿಕೆ ಹಾಕೋರು ಯಾರೇ ಆದರೂ ಸರಿ, ಅವರ ವಿರುದ್ಧ ಎಲ್ಲ ಕಡೆಯಿಂದಲೂ ಆಪರೇಷನ್ ಮಾಡೋಕೆ ಸನ್ನದ್ಧವಾಗಿದ್ದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಇತ್ತ ಇಸ್ರೇಲ್ನ ಸೆಕ್ಯೂರಿಟಿ ಮಿನಿಸ್ಟರ್ ಇಟ್ಮಾರ್ ಬೆನ್ ಗ್ವಿರ್ ಡೆಡ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಮೇಲೆ ಎಷ್ಟೊಂದು ದೊಡ್ಡ ದಾಳಿ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಇವತ್ತು ರಾತ್ರಿ ಇರಾನ್ ರಾಜಧಾನಿ ಟೆಹರಾನನ್ನು ಸಂಪೂರ್ಣ ಸುಟ್ಟು ಹಾಕಲೇಬೇಕು. ಟುನೈಟ್ ಟೆಹರಾನ್ ಮಸ್ಟ್ ಬರ್ನ್ ಅಂತ ಹೇಳಿದ್ದಾರೆ. ಶೀಘ್ರದಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತುರ್ತು ಸಭೆಯನ್ನು ಮಾಡ್ತಾರೆ. ದೇಶದ ಭದ್ರತೆಗಾಗಿ ಮುಂದಿನ ಆಕ್ಷನ್ ಪ್ಲಾನ್ ಹೇಗಿರಬೇಕು ಅನ್ನೋ ಬಗ್ಗೆ ಈ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಲಭ್ಯವಿರೋ ಮಾಹಿತಿ ಪ್ರಕಾರ ಇಸ್ರೇಲ್ ಇರಾನ್ ಮೇಲೆ ಸುದೀರ್ಘವಾದ ಯುದ್ಧವನ್ನು ಮಾಡೋಕೆ ಪ್ಲಾನ್ ಮಾಡಿದೆ ಅಂತ ಬರ್ತಾ ಇದೆ. ಇರಾನ್ ಸೇನೆ ಕೂಡ ವಾರ್ ಮಾಡಿದೆ.
ಇಸ್ರೇಲ್ ಈಗ ಎಲ್ಲ ರೆಡ್ ಲೈನ್ಗಳನ್ನು ಕ್ರಾಸ್ ಮಾಡಿದೆ ಅಂತ ಹೇಳಿದೆ. ಲೆಬನಾನ್ ಮೇಲೆ ಮಾಡ್ತಿರೋ ದಾಳಿ ನಿಲ್ಲಿಸಿಲ್ಲ ಅಂದರೆ ಇಸ್ರೇಲ್ ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ದೇಶಗಳ ಮೇಲೆ ಇನ್ನಷ್ಟು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳಿದೆ. ಅತ್ತ ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಸ್ರೇಲ್ ಹೀಗೆ ನಮ್ಮ ಮೇಲೆ ದಾಳಿ ಮಾಡ್ತಾ ಹೋದರೆ ಈ ಭಾಗದಲ್ಲಿರೋ ಅಮೆರಿಕದ ಎಲ್ಲ ನೆಲೆಗಳು ನಮ್ಮ ಟಾರ್ಗೆಟ್ ಆಗ್ತವೆ. ದಾಳಿ ಮಾಡೋದು ನಮ್ಮ ಕಾನೂನುಬದ್ಧ ಹಕ್ಕಾಗಿರುತ್ತೆ ಪ್ರತಿಕ್ರಿಯೆ ಕೊಡೋದು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಥವಾ IRGC ಮತ್ತೆ ಇಸ್ರೇಲ್ ಮೇಲೆ ದಾಳಿ ಶುರು ಮಾಡಿದೆ. ಇಸ್ರೇಲ್ನ ನೆವಾಟಿಮ್ ಮತ್ತು ಟೆಲ್ ನೋವ್ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ಅಂತ ಇರಾನ್ ಹೇಳಿದೆ. ಇರಾನ್ ಒಳಗಿರೋ ರೇಡಾರ್ ಸೈಟ್ಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು, ಅದಕ್ಕೆ ಪ್ರತಿಕಾರವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳಿದೆ. ಇತ್ತ ಇರಾನ್ನ ಪ್ರಾಕ್ಸಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ. ಯೆಮೆನ್ನ ಹೂತಿ ಬಂಡುಕೋರರು ಇಸ್ರೇಲ್ನ ಟೆಲ್ ಅವೀವ್ ಮತ್ತು ಜೆರುಸಲಂ ಮೇಲೆ ಮಿಸೈಲ್ ದಾಳಿ ಮಾಡಿದ್ದಾರೆ. ಈ ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಮಿಲಿಟರಿ ಮಾಹಿತಿ ಕೊಟ್ಟಿದೆ. ಇನ್ನು ಇಸ್ರೇಲ್ ತನ್ನ ಜನರಿಗೆ ಹೊಸ ವಾರ್ನಿಂಗ್ ಕೊಟ್ಟಿದೆ. ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ ಜನ ಸುರಕ್ಷಿತ ಸ್ಥಳದಲ್ಲಿ ಇರಿ ಅಂತ ಹೇಳಿದೆ. ಇನ್ನು ಇರಾಕ್ನ ಶಿಯಾ ಮಿಲಿಟರಿ ಗ್ರೂಪ್ ಕತೇಬ್ ಹಿಜ್ಬುಲ್ಲಾ ಕೂಡ ಅಮೆರಿಕಗೆ ಓಪನ್ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ವಿರುದ್ಧ ಮಿಲಿಟರಿ ಆಕ್ಷನ್ನಲ್ಲಿ ಅಮೆರಿಕ ಏನಾದರೂ ಡೈರೆಕ್ಟ್ ಆಗಿ ಮತ್ತೆ ಬಂದು ಪಾಲ್ಗೊಂಡ್ರೆ ಮಿಡಲ್ ಈಸ್ಟ್ನಲ್ಲಿರೋ ಅಮೆರಿಕದ ನೆಲೆಗಳನ್ನು ಎಲ್ಲ ಕಡೆ ನಾವು ಹೊಡೆದು ಟಾರ್ಗೆಟ್ ಮಾಡ್ತೀವಿ ಅಂತ ಕತೇಬ್ ಹಿಜ್ಬುಲ್ಲಾ ಮಿಲಿಷಿಯಾ ಹೇಳಿದೆ. ಏನೋ ಸೋಮವಾರ ಮುಂಜಾನೆ ಸೌದಿ ಅರೇಬಿಯಾದ ಅಲ್ ಖರ್ಜ್ ಪ್ರಾಂತ್ಯದಲ್ಲಿ ಮಿಸೈಲ್ ಅಲರ್ಟ್ ಸೈರನ್ಗಳು ಮೊಳಗಿದ್ವು. ಈ ಅಲ್ ಖರ್ಜ್ ಅನ್ನೋ ಜಾಗದಲ್ಲಿ ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಇದೆ. ಇಲ್ಲಿ ಅಮೆರಿಕದ ಮಿಲಿಟರಿ ಪಡೆಗಳು ಕೂಡ ಇವೆ. ಆದರೆ ಮಿಸೈಲ್ ಅಲರ್ಟ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಸೌದಿ ಮೀಡಿಯಾ ಇನ್ನಷ್ಟೇ ಕ್ಲಾರಿಟಿ ಕೊಡಬೇಕು, ಅಟ್ಯಾಕ್ ಆಯ್ತಾ ಇಲ್ವಾ ಅಂತ. ಈಗ ಸ್ವಲ್ಪ ಟೈಮ್ನಲ್ಲಿ ಸೌದಿ ಸಿವಿಲ್ ಡಿಫೆನ್ಸ್ ಯಾವುದೇ ಅಪಾಯ ಇಲ್ಲ, ಆಲ್ ಕ್ಲಿಯರ್ ಅಂತ ಹೇಳಿ ಆಮೇಲೆ ಮತ್ತೆ ಕ್ಲಾರಿಟಿ ಬೇರೆ ಕೊಟ್ಟರು. ಏನು ಇರಾನ್ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಯಲ್ಲಿ ಅಮೆರಿಕದ ಮಿಲಿಟರಿ ಪಾಲ್ಗೊಂಡಿಲ್ಲ ಅಂತ US ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ನಡುವೆ ಇಸ್ರೇಲ್ನಲ್ಲಿರೋ ಅಮೆರಿಕ ರಾಯಭಾರಿ ಮೈಕ್ ಹಕಬಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ದೇಶಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಎರಡನ್ನೂ ಸುಟ್ಟು ಬೂದಿ ಮಾಡೋಕೆ ಇಷ್ಟ ಅಂತ ಇವರು ಆರೋಪ ಮಾಡಿದ್ದಾರೆ. ರಾತ್ರಿ ಮತ್ತು ಇವತ್ತು ಮುಂಜಾನೆ ಇರಾನ್ ಇಸ್ರೇಲ್ ಮೇಲೆ ಸಾಲು ಸಾಲು ಮಿಸೈಲ್ ಹಾರಿಸಿದೆ. ಆದರೆ ದೇವರಿಗೆ ಧನ್ಯವಾದ, ಎಲ್ಲ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಆಕಾಶದಲ್ಲೇ ಹೊಡೆದು ಹಾಕಿದ್ದೀವಿ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಮತ್ತು ಅದರ ಪ್ರಾಕ್ಸಿ ಏಜೆಂಟ್ ಉಗ್ರ ಸಂಘಟನೆಗಳು ಸೇರಿ ಅಮೆರಿಕ ಮತ್ತು ಇಸ್ರೇಲ್ ಎರಡನ್ನೂ ಮುಗಿಸೋಕೆ ಕಾಯ್ತಿದ್ದಾರೆ. ಈ ಸೈತಾನನ ತಾಯಿ ಮನೆ ಇರೋದೇ ಟೆಹರಾನ್ನಲ್ಲಿ ಅಂತ ಹಕಬಿ ವಿವರಿಕೊಂಡಿದ್ದಾರೆ. ಇತ್ತ ಅಮೆರಿಕದಲ್ಲಿರೋ ಇಸ್ರೇಲ್ ಅಂಬಾಸಿಡರ್ HL ಲೈಟರ್ ಕೂಡ ದಾಳಿ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇರಾನ್ ಉಡಾಯಿಸಿರೋ ಒಂದೊಂದು ಮಿಸೈಲ್ ಕೂಡ ಒಂದು ಬಡಾವಣೆಯನ್ನೇ ನಾಶ ಮಾಡಿ ನೂರಾರು ಜನರನ್ನ ಕೊಲ್ಲುವಷ್ಟು ಪವರ್ಫುಲ್ ಆಗಿವೆ. ಇಂಥ ದಾಳಿ ಆದಾಗ ಜಗತ್ತಿನ ಯಾವ ರಾಷ್ಟ್ರ ಕೂಡ ನೋಡ್ಕೊಂಡು ಸುಮ್ಮನಿರೋದಿಲ್ಲ. ಅದೇ ರೀತಿ ಇಸ್ರೇಲ್ ಕೂಡ ಸುಮ್ಮನಿರಲ್ಲ, ತಕ್ಕ ಶಾಸ್ತಿ ಮಾಡ್ತಾ ಇದ್ದೀವಿ ಅಂಥೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇರಾನ್ನ ಎನರ್ಜಿ ಅಥವಾ ಆಯಿಲ್ ಸೈಟ್ಸ್ ಬಿಟ್ಟು ಬರೀ ಮಿಸೈಲ್ ಉಡಾವಣೆ ಜಾಗಗಳನ್ನು ಮತ್ತು ಬೇರೆ ಇನ್ಫ್ರಾಸ್ಟ್ರಕ್ಚರನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಲೂ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಭಾರಿ ಜಂಪ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $96.51 ಜಂಪ್ ಆಗಿದೆ, 3.5% ಜಂಪ್. ಮತ್ತೊಂದು ಕಡೆ ಭಾರತೀಯ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಮತ್ತೆ ಎಲ್ಲ ರೆಡ್ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಈ ರೀತಿಯಾಗಿದ್ವು. ಏನು ಇರಾನ್ ಯುದ್ಧ ಆದರೆ ಜಗತ್ತಿಗೆ ಕಾಡೋದು ಹಾರ್ಮುಜ್ ಸಮಸ್ಯೆ. ಇದರ ಬಗ್ಗೆ ರಷ್ಯಾದಲ್ಲಿರೋ ಇರಾನ್ ರಾಯಭಾರಿ ಖಾಜೆಮ್ ಜಲಾಲೋ ಸಮಾಧಾನಕರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಸ್ಟ್ರೇಟ್ ಆಫ್ ಹಾರ್ಮುಜ್ ಸದ್ಯಕ್ಕೆ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಮಾರ್ಗದಲ್ಲಿ ಹಡಗುಗಳು ಓಡಾಡೋಕೆ ನಮಗೆ ಸುಂಕ ಕಟ್ಟಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಯುದ್ಧ ಇನ್ನಷ್ಟು ದಿನ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿ ಮಿಡಲ್ ಈಸ್ಟ್ ವಾರ್ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಇಲ್ಲಿ. ಯಾಕಂದರೆ ಟ್ರಂಪ್ ಏನೇ ಶಾಂತಿ ಮಾತುಕತೆ ಅಂತ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಒಪ್ತಾ ಇಲ್ಲ. ಇಸ್ರೇಲ್ಗೆ ಮಾತುಕತೆ ಇನ್ನೇನು ಫೈನಲ್ ಆಗ್ತಾನೆ ಟೈಮ್ನಲ್ಲೇ ದಾಳಿ ಮಾಡ್ತಲ್ಲ. ಮತ್ತೆ ಈಗ ಟ್ರಂಪ್ ಹೇಳ್ತಿರೋ ಪ್ರಕಾರ ಫೈನಲ್ ಆಗ್ತಿತ್ತು ಅಂಥ ಟೈಮ್ನಲ್ಲೇ ಮತ್ತೆ ಹೊಡೆದು ಮತ್ತೆ ಬೆಂಕಿ ಹಾಕಿದ್ದಾರೆ ಇಸ್ರೇಲ್ನವರು. ಸೊ ಅವರಿಗೆ ಇಷ್ಟ ಇಲ್ಲ ಮುಗಿಯೋದು, ಇರಾನನ್ನು ಪೂರ್ತಿ ನಾಶ ಮಾಡೋಕೆ ಕಾಯ್ತಿದ್ದಾರೆ. ಸದ್ಯಕ್ಕೆ ಮತ್ತೆ ಮೇಲೆಳಬಾರ್ದು ಇರಾನ್, ಆ ರೀತಿ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ, ಸ್ವಲ್ಪ ಬಿಟ್ಟುಕೊಟ್ಟು ಬಿಡಬಾರ್ದು ಅನ್ನೋದು. ಮತ್ತೊಂದು ಕಡೆ ಇನ್ನೊಂದು ಫ್ಯಾಕ್ಟರ್ ಇದೆ ಇಲ್ಲಿ. ಇಸ್ರೇಲ್ನಲ್ಲಿ 2026 ಅಕ್ಟೋಬರ್ ಒಳಗಡೆ ಎಲೆಕ್ಷನ್ ನಡೆಯೋದು ಫಿಕ್ಸ್ ಇದೆ. ಆದರೆ ಅದು ಇನ್ನೂ ಬೇಗ ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲೇ ನಡೆಯೋ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಮೇ 20ನೇ ಇಸ್ರೇಲ್ ಪಾರ್ಲಿಮೆಂಟ್ ಅಂದರೆ ನೆಸೆಟ್ ಅನ್ನು ವಿಸರ್ಜನೆ ಮಾಡೋಕೆ ಭಾರಿ ಬಹುಮತದಿಂದ ವೋಟ್ ಮಾಡಲಾಗಿದೆ. ಈ ಎಲೆಕ್ಷನ್ ಡೇಟ್ ಫಿಕ್ಸ್ ಮಾಡೋಕೆ ಕಮಿಟಿಯಲ್ಲಿ ಚರ್ಚೆ ನಡೀತಾ ಇದೆ. PM ನೆತನ್ಯಾಹು ಅವರ ಮೈತ್ರಿ ಸರ್ಕಾರ ಈಗ ಕಂಪ್ಲೀಟ್ ಆಗಿ ಬಿದ್ದು ಹೋಗಿದೆ. ಹಂಗಾಮಿಯಾಗಿ ಸರ್ಕಾರ ನಡೆಸ್ತಿರೋದವರು ಕಟ್ಟರ್ ಯಹೂದಿ ಸಮುದಾಯವಾಗಿರೋ ಹರೇದಿ ಸಮುದಾಯಕ್ಕೆ ಕಡ್ಡಾಯ ಮಿಲಿಟರಿ ಸೇವೆಯಿಂದ ವಿನಾಯಿತಿ ಕೊಡಿಸ್ತೀವಿ ಅಂತ ನೆತನ್ಯಾಹು ಮಾತು ಕೊಟ್ಟಿದ್ರು.
ಆದರೆ ಆ ಪ್ರಾಮಿಸ್ ಬ್ರೇಕ್ ಆಗಿದೆ ಅಂತ ಅಲ್ಟ್ರಾ ಆರ್ಥೋಡಾಕ್ಸ್ ಮೈತ್ರಿ ಪಕ್ಷಗಳು ತಮ್ಮ ಸಪೋರ್ಟನ್ನು ವಾಪಸ್ ತಗೊಂಡಿವೆ. ಹೀಗಾಗಿ ಚುನಾವಣೆಯಲ್ಲಿ ಮತ್ತು ವೈಯಕ್ತಿಕವಾಗೂ ಕೂಡ ಈ ಯುದ್ಧದ ವಿಚಾರ ನೆತನ್ಯಾಹುಗೆ ತುಂಬ ಇಂಪಾರ್ಟೆಂಟ್. ಇದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋದು. ಈ ಟೈಮ್ನಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಪಾಪ್ಯುಲಾರಿಟಿ ಕಳ್ಕೊಳ್ಳೋಕ್ಕೆ ಅವರು ಇಷ್ಟಪಡೋದಿಲ್ಲ. ಹಾಗಾಗಿನೇ ಕನ್ಕ್ಲೂಷನಿಗೆ ತಗೊಂಡು ಹೋಗೋಕ್ಕೆ ನೆತನ್ಯಾಹು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ರೆಡಿ ಆಗಿದ್ದಾರಾ ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಮುಖ್ಯವಾಗಿರೋ ಮಿಡಲ್ ಈಸ್ಟ್ನ ಅಪ್ಡೇಟ್. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಫರ್ದರ್ ಡೆವಲಪ್ಮೆಂಟ್ಸ್ ಆದರೂ ಕೂಡ ನಿಮಗೆ ಟೈಮ್ಲಿಯಾಗಿ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಆಸಕ್ತ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಮೆಂಬರ್ಗಳಿಗೋಸ್ಕರ ನಾವು ಮಾಡ್ತಿರೋ ಪ್ರತ್ಯೇಕ ವಿಡಿಯೋಸನ್ನು ಕೂಡ ಸೀರೀಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.